ಓಂ ನಮೋ ವೆಂಕಟೇಶಾಯ. ತಿರುಮಲ ತಿರುಪತಿ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಸ್ವಾಗತ. ನಾವು ನಿಮ್ಮ ಎಸ್ಕೇಪ್ ಟ್ರಾವೆಲರ್ಸ್. ನೀವೇನಾದರೂ ಮೊದಲನೇ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ. ನೀವು ಹೆಚ್ಚು ಲೈಕ್ ಮಾಡಿದ ಹಾಗೆ ನಮಗೆ ಹೆಚ್ಚು ಪ್ರೋತ್ಸಾಹ ಸಿಗುತ್ತೆ ನಿಮಗೆ ಇನ್ಫಾರ್ಮೇಷನ್ ಕೊಡೋದಕ್ಕೆ. ಪ್ರಸ್ತುತ ಈ ವಿಡಿಯೋದಲ್ಲಿ ನಿಮ್ಗೆ ಈಗಾಗಲೇ ತಿಳಿದಿರುವ ಹಾಗೆ ಮಾರ್ಚ್ ತಿಂಗಳ ಎಲ್ಲ ದರ್ಶನದ ಟಿಕೆಟ್ಸ್ನ ಕೂಡ TTD ಅವರು ಆನ್ಲೈನಲ್ಲಿ ಒಂದೊಂದಾಗಿ ರಿಲೀಸ್ ಮಾಡ್ತಿದ್ದಾರೆ. ಇನ್ನು ಈ ವಿಡಿಯೋದಲ್ಲಿ ನಿಮಗೆ ತಿರುಮಲದಲ್ಲಿ ಕನ್ಫರ್ಮ್ ಆಗಿ ನಿಮಗೆ ಮೊದಲನೇ ಬಾಗಿಲಿನ ದರ್ಶನ ಮಾಡ್ಕೋಬೇಕು ಅಂದರೆ ನೀವು ಯಾವ ರೀತಿಯ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಅನ್ನುವ ಮಾಹಿತಿನ ತಿಳಿಸ್ಕೊಡ್ತೀವಿ. ಅದ್ರ ಜೊತೆಗೆ ನೀವು ಉಚಿತವಾದ ದರ್ಶನದ ಟಿಕೆಟ್ಸ್ನ ಕೂಡ ಆನ್ಲೈನಲ್ಲೇ ಬುಕ್ ಮಾಡ್ಕೊಂಡೋಗಿ ನೀವು ಸುಲಭವಾಗಿ ದರ್ಶನ ಮಾಡ್ಕೋಬಹುದು. ಇದೆಲ್ಲರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣಂತೆ. ಆದ್ರಿಂದ ವಿಡಿಯೋ ಸ್ಕಿಪ್ ಮಾಡಿದಲೇ ಕಂಪ್ಲೀಟ್ ಆಗಿ ನೋಡಿ. ಮೊದಲಿಗೆ ನಮಗೆ TTD ಅವರು ಮಾರ್ಚ್ ತಿಂಗಳ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಅಂಗಪ್ರದಕ್ಷಿಣಾ ಅಂದ್ರೆ ನಮಗೆ ಉರುಳು ಸೇವೆ ಅಂತ ಅರ್ಥ. ಈ ಟಿಕೆಟ್ಸ್ ನ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡು ಹೋಗ್ಬೋದು. ಈಗ ಪ್ರಸ್ತುತ ನಮಗೆ ಮಾರ್ಚ್ ತಿಂಗಳ ಒಂದು ಟಿಕೆಟ್ಸ್ ನ ರಿಲೀಸ್ ಮಾಡ್ತಿದ್ದಾರೆ. ಇದನ್ನ ನಮಗೆ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 10 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನಮಗೆ ಉಚಿತವಾದ ಟಿಕೆಟ್ಸ್ ಆಗಿರುತ್ತೆ. ಯಾರೆಲ್ಲ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತೀರಾ, ನೀವು ತಿರುಮಲದಲ್ಲಿ ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ಇದರಲ್ಲಿ ನೀವು ನಿಮಗೆ ವೆಂಡಿ ವಾಕಿಲು ಅಂತ ಗೊತ್ತಿರುತ್ತೆ ಅಥವಾ ಬೆಳ್ಳಿ ಬಾಗಿಲು, ಅದರೊಳಗೆ ನಾವು ಗರ್ಭಗುಡಿಯ ಸುತ್ತ ಒಂದು ಸುತ್ತು ಉರುಳು ಸೇವೆ ಮಾಡಬೇಕು. ಇದನ್ನೇ ನಮಗೆ ಅಂಗಪ್ರದಕ್ಷಿಣಾ ಅಂತ ಕರೀತಾರೆ. ಯಾರೆಲ್ಲ ಈ ಟಿಕೆಟ್ಸ್ ನ ಬುಕ್ ಮಾಡ್ಕೊಂತೀರಾ, ನಿಮ್ಮ ಒಂದು ರಿಪೋರ್ಟಿಂಗ್ ಟೈಮ್ ಬಂದ್ಬಿಟ್ಟು ನಿಮಗೆ ಬೆಳಗಿನ ಜಾವ 1:30 ಅಥವಾ 2 ಗಂಟೆಗೆ ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಹತ್ರ ಹೋಗ್ಬೇಕಾಗಿರುತ್ತೆ. ಇದರಲ್ಲಿ ನಮಗೆ ಮಹಿಳೆಯರನ್ನ ಮತ್ತೆ ಪುರುಷರನ್ನ ಸೆಪರೇಟ್ ಕ್ಯೂ ಲೈನ್ಸ್ ಅಲ್ಲಿ ಕಳಿಸ್ತಾರೆ. ಮೊದಲಿಗೆ ನಿಮ್ಮ ಒಂದು ಟಿಕೆಟ್ ಮತ್ತೆ ನಿಮ್ಮ ಆಧಾರ್ ಕಾರ್ಡ್ ನ ಚೆಕ್ ಮಾಡಿ ನಿಮಗೆ ಕಂಪಾರ್ಟ್ಮೆಂಟ್ ಅಲ್ಲಿ ಕೂರಿಸ್ತಾರೆ. ಅದಾದ ನಂತರ ಅಂಗಪ್ರದಕ್ಷಿಣಾ ಸೇವೆ ಮಾಡಲಿಕ್ಕೆ ಅಲೋ ಮಾಡ್ತಾರೆ. ಇದರಲ್ಲಿ ಮೊದಲಿಗೆ ಮಹಿಳೆಯರು ಅಂಗಪ್ರದಕ್ಷಿಣಾ ಮಾಡಬೇಕು, ಅದಾದ ನಂತರ ಪುರುಷರನ್ನ ಅಲೋ ಮಾಡ್ತಾರೆ. ನೀವು ಅಂಗಪ್ರದಕ್ಷಿಣಾ ಮಾಡುವ ಸಮಯದಲ್ಲಿ ದೇವಸ್ಥಾನದ ಒಳಗೆ ನಮಗೆ ಸುಪ್ರಭಾತ ಸೇವೆ ನಡೀತಾ ಇರುತ್ತೆ. ಒಮ್ಮೆ ಸುಪ್ರಭಾತ ಸೇವೆ ಅವರ ದರ್ಶನ ಆದ ನಂತರ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರೋರಿಗೆ ದರ್ಶನಕ್ಕೆ ಅಲೋ ಮಾಡ್ತಾರೆ. ಇನ್ನು ಈ ಟಿಕೆಟ್ಸ್ ಬುಕ್ ಮಾಡ್ಕೊಂಡಿರೋರಿಗೆ ನಿಮಗೆ ಜಯ ವಿಜಯ ಇಂದ ದರ್ಶನ ಇರುತ್ತೆ. ಇನ್ನು ಈ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನಮಗೆ 750 ಟಿಕೆಟ್ಸ್ ಆಗಿ ರಿಲೀಸ್ ಮಾಡ್ತಾರೆ ಒಂದು ದಿನಕ್ಕೆ. ಮತ್ತೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ನಮಗೆ ಶುಕ್ರವಾರದೊತ್ತು ರಿಲೀಸ್ ಮಾಡೋದಿಲ್ಲ. ಶುಕ್ರವಾರದೊತ್ತು ತಿರುಮಲದಲ್ಲಿ ನಮಗೆ ಅಭಿಷೇಕ ಸೇವೆ ಇರುವ ಕಾರಣ ಶುಕ್ರವಾರದೊತ್ತು ಅಂಗಪ್ರದಕ್ಷಿಣಾ ರಿಲೀಸ್ ಮಾಡೋದಿಲ್ಲ. ಅದು ಬಿಟ್ಟು ಬೇರೆ ಎಲ್ಲ ಡೇಟ್ಸ್ಗೂ ರಿಲೀಸ್ ಮಾಡ್ತಾರೆ. ನೀವು ಒಂದು ಮೊಬೈಲ್ ನಂಬರಿಂದ ಲಾಗಿನ್ ಆದರೆ ಇಬ್ಬರಿಗೆ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಆದರೆ ಈ ಒಂದು ಟಿಕೆಟ್ಸ್ ಏನಿದೆಲ್ಲ ತುಂಬಾನೇ ಬೇಗ ಖಾಲಿ ಆಗುತ್ತೆ, ಯಾಕೆಂದರೆ ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ. ಸೊ ರಿಲೀಸ್ ಆದ 2 ಮಿನಿಟ್ಸ್ಗೆ ನಿಮಗೆ ಕೋಟಾ ಫುಲ್ ಅಂತ ಬಂದ್ಬಿಡುತ್ತೆ. ಸೊ ನೀವು ತುಂಬಾನೇ ಫಾಸ್ಟ್ ಆಗಿ ಈ ಒಂದು ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಆದ ನಂತರ ಮಾರ್ಚ್ ತಿಂಗಳ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇಲ್ಲಿ ನಾವು ಶ್ರೀವಾಣಿ ಟ್ರಸ್ಟ್ಗೆ 10,000 ರೂಪಾಯಿ ಡೊನೇಟ್ ಮಾಡಿ 500 ರೂಪಾಯಿ ಕೊಟ್ಟು VIP ಬ್ರೇಕ್ ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ಗೆ ಯಾಕಷ್ಟು ಅಮೌಂಟ್ ಅಂದರೆ ನಮಗೆ ದರ್ಶನ ಮಾಡಲಿಕ್ಕೆ ಮೊದಲನೇ ಬಾಗಿಲಿನಿಂದ ದರ್ಶನ ಮಾಡ್ಕೋಬಹುದು. ಅಂದರೆ ನಾವಿವಾಗ 300 ರೂಪೀಸ್ ಟಿಕೆಟ್ಸ್ ಆಗಿರ್ಬೋದು ಅಥವಾ ಆರ್ಜಿತ ಸೇವೆಗಳಾಗಿರ್ಬೋದು, ಕಲ್ಯಾಣೋತ್ಸವ, ಯಾವುದೇ ಸೇವೆ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರು ಕೂಡ ನಮಗೆ ದರ್ಶನ ಜಯ ವಿಜಯದಿಂದ ಇರುತ್ತೆ. ಆದರೆ ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ನೀವು ಬುಕ್ ಮಾಡಿಕೊಂಡ್ರೆ ನಿಮಗೆ ದರ್ಶನ ಫಸ್ಟ್ ಡೋರ್ ಅಂದರೆ ಮೊದಲನೇ ಬಾಗಿಲಿನಿಂದ ಕುಲಶೇಖರ ಪಡಿಯಿಂದ ನೀವು ದೇವರನ್ನ ದರ್ಶನ ಮಾಡ್ಕೋಬಹುದು. ತುಂಬಾನೇ ಅದ್ಭುತವಾಗಿ ನಿಮಗೆ ದರ್ಶನ ಆಗುತ್ತೆ. ಏಕೆಂದರೆ ನೀವು ತುಂಬ ದೂರದಿಂದ ದೇವರನ್ನ ನೋಡಿರ್ತೀರಾ, ಆದರೆ ಇದರಲ್ಲಿ ನೀವು ತುಂಬ ಹತ್ರದಿಂದ ದೇವರನ್ನ ದರ್ಶನ ಮಾಡ್ಕೊಳ್ಳೋ ಒಂದು ಸುವರ್ಣ ಅವಕಾಶ ಇರುತ್ತೆ. ಇದು ಕನ್ಫರ್ಮ್ ಟಿಕೆಟ್ಸ್. ಈಗ ನೀವು ಲಕ್ಕಿ ಡಿಪ್ಪಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ಅದರಲ್ಲಿ ನಮಗೆ ಸಿಗ್ಬೋದು ಅಥವಾ ಸಿಗದೇನೂ ಇರ್ಬೋದು. ಸೊ ಯಾರಿಗೆಲ್ಲ ಲಕ್ಕಿ ಡಿಪ್ಪಲ್ಲಿ ಸಿಕ್ಕಿಲ್ಲ, ನೀವು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡು ನೀವು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಇದರಲ್ಲಿ ಕಾಸ್ಟ್ ಬಂದ್ಬಿಟ್ಟು ಒಬ್ಬರಿಗೆ 10,500 ರೂಪಾಯಿ ಆಗಿರುತ್ತೆ. ಇನ್ನು ಯಾರೆಲ್ಲ ಈ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತೀರಾ, ನೀವು ವೈಕುಂಠಂ ಕ್ಯೂ ಕಾಂಪ್ಲೆಕ್ಸ್ 1 ಮುಖಾಂತರ ನೀವು ದರ್ಶನಕ್ಕೆ ಹೋಗ್ಬೇಕಾಗಿರುತ್ತೆ. ನೀವೇನಾದರೂ ಇಬ್ಬರಿಗೆ ದರ್ಶನದ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ರೆ ನೀವು 20,000 ರೂಪಾಯಿ ಡೊನೇಟ್ ಮಾಡಬೇಕು. ಡೊನೇಟ್ ಮಾಡಿದ ನಂತರ ನೀವು ಬುಕಿಂಗ್ ಮಾಡ್ಕೊಳ್ಳೋ ಟೈಮಲ್ಲಿ 1,000 ರೂಪಾಯಿ ಕೊಟ್ಟು ನೀವು 2 ದರ್ಶನದ ಟಿಕೆಟ್ಸ್ನ ಪಡಿಬೋದಾಗಿರುತ್ತೆ. ಇನ್ನೊಂದು ಅಡ್ವಾಂಟೇಜ್ ಏನಂದರೆ ಯಾರೆಲ್ಲ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೊತೀರಾ, ನಿಮಗೆ 1,000 ರೂಪಾಯಿ ರೂಮ್ ಬುಕ್ ಮಾಡ್ಕೊಳ್ಳುವ ಒಂದು ಅವಕಾಶ ಕೂಡ ಇರುತ್ತೆ. ನೀವು ದರ್ಶನದ ಟಿಕೆಟ್ಸ್ ಬುಕ್ ಮಾಡಿದ ತಕ್ಷಣವೇ ನಿಮಗೊಂದು ಪಾಪಪ್ ಬರುತ್ತೆ, ಡೂ ಯು ವಾಂಟ್ ಟು ಬುಕ್ ಅಕಾಮಡೇಷನ್ ಅಂತ. ಎಸ್ ಅಂತ ಕೊಟ್ಬಿಟ್ಟು ನೀವು 1000 ರೂಪೀಸ್ ರೂಮ್ನ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದಕ್ಕೆ ನೀವು 1000 ರೂಪೀಸ್ ಕಾಷನ್ ಡೆಪಾಸಿಟ್ ಕೂಡ ಪೇ ಮಾಡಬೇಕು. ಈ ಒಂದು ಡೆಪಾಸಿಟ್ ನೀವು ಒಂದ್ಸರಿ ರೂಮ್ ವೆಕೇಟ್ ಮಾಡಿದ ನಂತರ ನಿಮಗೆ ರಿಟರ್ನ್ ಬರುತ್ತೆ. ಈಗ ನಮಗೆ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ದು ನಮಗೆ ಡಿಸೆಂಬರ್ 23ನೇ ತಾರೀಕು ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಿದ್ದಾರೆ. ಈ ಟಿಕೆಟ್ಸ್ ನಿಮಗೆ ಬೇಗ ಬುಕ್ ಆಗಬೇಕು ಅಂದರೆ ನೀವು ಮೊದಲಿಗೆ ಅಮೌಂಟ್ನ ಡೊನೇಟ್ ಮಾಡಿ ಇಟ್ಕೊಳ್ಳಿ. ನಮಗೆ 11 ಗಂಟೆಗೆ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ, ಆಗ ಡೈರೆಕ್ಟ್ ನೀವು ಡೋನರ್ ಪ್ರಿವಿಲೇಜಸ್ಗೆ ಹೋಗ್ಬಿಟ್ಟು ನೀವು ದರ್ಶನ ಬುಕ್ ಮಾಡ್ಕೋಬಹುದು. ಆಗ ಈಸಿಯಾಗಿ ನಿಮಗೆ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ ಸಿಗುತ್ತೆ. ಇದಕ್ಕೂ ಕೂಡ ನಮಗೆ ತಿರುಮಲದಲ್ಲಿ ತುಂಬಾನೇ
ಡಿಮ್ಯಾಂಡ್ ಇದೆ. ಅದು ಶನಿವಾರ ಭಾನುವಾರ ಅಂತೂ ತುಂಬ ಬೇಗ ಖಾಲಿ ಆಗುತ್ತೆ. ಸೊ ನಿಮಗೆ ಬೇಕಿದ್ರೆ ಮೊದಲೇ ಅಮೌಂಟ್ ಡೊನೇಟ್ ಮಾಡಿದರೆ ಈಸಿಯಾಗಿ ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯ ನೂಕಾಟ ಇರೋದಿಲ್ಲ. ಮತ್ತು ತುಂಬ ಜನ ಕೇಳೋದು ನಾವು ಎಷ್ಟೊತ್ತು ದೇವರನ್ನ ನೋಡ್ಬೋದು ಅಂತ. ಅದಕ್ಕೂ ಕೂಡ ನಮಗೆ ಮೂವಿಂಗ್ ಕ್ಯೂ ಲೈನೇ ಇರುತ್ತೆ. ಆದರೆ ನೀವು ದೇವಸ್ಥಾನದ ಎಂಟ್ರ್ ಆದಾಗಿಂದನೇ ನೀವು ದೇವರನ್ನ ನೋಡ್ಕೊಂಡು ಹೋಗ್ಬೋದು. ಆರಾಮಾಗಿ ಒಂದು 3 to 5 minutes ಅಂತೂ ನಿಮಗೆ ದೇವರ ದರ್ಶನ ಮಾಡ್ಕೋಬೋದಾಗಿರುತ್ತೆ. ಆದರೆ ನೀವು ಅಲ್ಲೇ ನಿಂತ್ಕೊಂಡು ದರ್ಶನ ಮಾಡಲಿಕ್ಕೆ ಆಗೋದಿಲ್ಲ, ನಿಮಗೆ ಮೂವಿಂಗ್ ಲೈನ್ ಇರುತ್ತೆ. ಸೊ ನೀವು ದೇವರನ್ನ ದರ್ಶನ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನಮಗೆ ಸೀನಿಯರ್ ಸಿಟಿಸನ್, ಮೆಡಿಕಲ್ ಕೇಸಸ್ ಮತ್ತು ಡಿಫ್ರೆಂಟ್ಲಿ ಏಬಲ್ಡ್ ಈ ಕೋಟಾದು ಕೂಡ ನಮಗೆ ಟಿಕೆಟ್ಸ್ನ ರಿಲೀಸ್ ಮಾಡ್ತಿದ್ದಾರೆ. ಇದರಲ್ಲಿ ನೀವು ಯಾವುದೇ ಕೋಟಾಲ್ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೂ ಕೂಡ ನಿಮಗೆ ಉಚಿತವಾಗಿರುತ್ತೆ. ನೀವು ಯಾವುದೇ ರೀತಿ ಅಮೌಂಟ್ ಪೇ ಮಾಡಬೇಕಾಗಿರಲ್ಲ. ನೀವೇನಾದರೂ ಸೀನಿಯರ್ ಸಿಟಿಸನ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ ಅಂದರೆ ನೀವು 65 ವರ್ಷದ ಮೇಲ್ಪಟ್ಟಿನವರು ಈ ಒಂದು ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ನೀವು ಈ ಟಿಕೆಟ್ಸ್ನ ಬುಕ್ ಮಾಡ್ಕೊತಿದ್ದೀರಾ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಸೀನಿಯರ್ ಸಿಟಿಸನ್ ಕೋಟಾ ಅಲ್ಲೂ ಕೂಡ ನಿಮಗೆ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು, ನಿಮ್ಮ ಮಕ್ಕಳನ್ನಾಗಿರ್ಬೋದು ಕರ್ಕೊಂಡೋಗುವ ಆಪ್ಷನ್ ಇರೋದಿಲ್ಲ. ಕೇವಲ ನಿಮ್ಮ ವೈಫ್ನ ಮಾತ್ರ ನಿಮ್ಮ ಜೊತೆ ಕರ್ಕೊಂಡೋಗುವ ಆಪ್ಷನ್ ಇರುತ್ತೆ. ಅದಕ್ಕೂ ಕೂಡ ನಿಮಗೆ ಅಕೊಮಡೇಟ್ ವಿತ್ ಸ್ಪೌಸ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಅವ್ರನ್ನ ಜೊತೆಗೆ ಕರ್ಕೊಂಡು ಹೋಗ್ಬೋದು. ಬಟ್ ಬುಕಿಂಗ್ ಟೈಮಲ್ಲೇ ನೀವು ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಅವ್ರ ಡೀಟೇಲ್ಸ್ನ ಕೂಡ ಎಂಟರ್ ಮಾಡಬೇಕಾಗಿರುತ್ತೆ. ನೆಕ್ಸ್ಟ್ ನಮಗೆ ಮೆಡಿಕಲ್ ಕೇಸಸಲ್ಲಿ ನೀವೇನಾದರೂ ಬುಕ್ ಮಾಡ್ಕೊತಿದ್ರೆ ನಿಮಗೇನಾದರೂ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನು, ಓಪನ್ ಹಾರ್ಟ್ ಸರ್ಜರಿ, ಕಿಡ್ನಿ ಡಯಾಲಿಸಿಸು ಈ ರೀತಿಯ ಏನಾದರೂ ಪ್ರಾಬ್ಲಮ್ಸ್ ಇದ್ದರೆ ನೀವು ಮೆಡಿಕಲ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇದರಲ್ಲೂ ನೀವು ನಿಮ್ಮ ವೈಫ್ ಆರ್ ಹಸ್ಬೆಂಡ್ನ ಕರ್ಕೊಂಡು ಹೋಗುವ ಆಪ್ಷನ್ ಇರುತ್ತೆ. ಇದರಲ್ಲಿ ನೀವು ನಿಮ್ಮ ಸರ್ಜನಿಂದ ಮೆಡಿಕಲ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಫಿಸಿಕಲಿ ಡಿಸೇಬಲ್ಡ್ ಆರ್ ಡಿಫ್ರೆಂಟ್ಲಿ ಏಬಲ್ಡ್ ಕೋಟಾ ಅಂತ. ಈ ಕೋಟಾದಲ್ಲಿ ನೀವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂದರೆ ನಿಮ್ಮ ಒಂದು ಡಿಸೆಬಿಲಿಟಿ ಇರುತ್ತಲ್ಲ ಅದರ ಪರ್ಸೆಂಟೇಜ್ 20%ಗಿಂತ ಜಾಸ್ತಿ ಇರಬೇಕು. ಮತ್ತು ನಿಮಗೆ ಸೆಂಟ್ರಲ್ ಅಥವಾ ಸ್ಟೇಟ್ ಗೌರ್ಮೆಂಟಿಂದ ಫಿಸಿಕಲಿ ಡಿಸೇಬಲ್ಡ್ ಸರ್ಟಿಫಿಕೇಟ್ ಅಂತ ಕೊಟ್ಟಿರ್ತಾರೆ, ಅದನ್ನು ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೀವು ಈ 3 ಕೋಟಾದಲ್ಲಿ ಯಾವುದೇ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೂ ಕೂಡ ನೀವು ಡಾಕ್ಯುಮೆಂಟ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ಇನ್ನು 3 ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೊಳ್ಳೋರು ನೀವು ಕೇವಲ ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ನ ಕರ್ಕೊಂಡು ಹೋಗುವ ಆಪ್ಷನ್ ಮಾತ್ರ ಇರುತ್ತೆ. ಈಗ ನಮಗೆ ಪ್ರಸ್ತುತ ಮಾರ್ಚ್ ತಿಂಗಳ ಕಂಪ್ಲೀಟ್ ಕೋಟಾನ ಡಿಸೆಂಬರ್ 23ನೇ ತಾರೀಕು ಮಧ್ಯಾಹ್ನ 3 ಗಂಟೆಗೆ ಆನ್ಲೈನಲ್ಲಿ ರಿಲೀಸ್ ಮಾಡ್ತಿದ್ದಾರೆ. ಇದು ಕೂಡ ಉಚಿತವಾದ ಟಿಕೆಟ್ಸ್ ಇರುತ್ತೆ. ನೀವು ಯಾವುದೇ ರೀತಿಯ ಪೇಮೆಂಟ್ ಮಾಡಬೇಕಾಗಿಲ್ಲ. ಈಸಿಯಾಗಿ ನೀವು ಈ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಸಾಕಷ್ಟು ಜನ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾರೆ ಅಂದರೆ ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಆಫ್ಲೈನಲ್ಲಿ ಕೊಡ್ತಾರಾ ಅಥವಾ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಆಫ್ಲೈನಲ್ಲಿ ಕೊಡ್ತಾರಾ ಅಂತ. ನಮಗೆ ತಿರುಮಲದಲ್ಲಿ ಯಾವುದೇ ರೀತಿಯ ಸೀನಿಯರ್ ಸಿಟಿಸನ್ ಆಗಿರ್ಬೋದು ಅಂಗಪ್ರದಕ್ಷಿಣಾ 300 ರೂಪೀಸ್ ಟಿಕೆಟ್ಸ್ನ ಆಫ್ಲೈನಲ್ಲಿ ಕೊಡೋದಿಲ್ಲ. ನೀವು ಆನ್ಲೈನಲ್ಲೇ ಬುಕ್ ಮಾಡಿಕೊಂಡು ದರ್ಶನಕ್ಕೆ ಹೋಗ್ಬೋದಾಗಿರುತ್ತೆ. ಈಗ ಬನ್ನಿ ನಮ್ಮ ಸಿಸ್ಟಮಲ್ಲಿ ನೋಡೋಣಂತೆ ಯಾವ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸು, ಶ್ರೀವಾಣಿ ಟಿಕೆಟ್ಸ್ ಮತ್ತು ಸೀನಿಯರ್ ಸಿಟಿಸನ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೇಕು ಅಂತ. ಮೊದಲಿಗೆ ನಿಮ್ಮ ವೆಬ್ ಬ್ರೌಸರ್ನಲ್ಲಿ ttdevastanams.ap.gov.in ಈ ಒಂದು ವೆಬ್ಸೈಟ್ಗೆ ಹೋಗಬೇಕು. ಈ ವೆಬ್ಸೈಟ್ಗೆ ಹೋದ ನಂತರ ಇಲ್ಲಿ ಲಾಗಿನ್ ಅಂತ ಕಾಣಿಸ್ತಿದೆ ಅಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಫೋನ್ ನಂಬರ್ನ ಎಂಟರ್ ಮಾಡಿ. ಫೋನ್ ನಂಬರ್ ಎಂಟರ್ ಮಾಡಿದ್ಮೇಲೆ ಗೆಟ್ OTP ಮೇಲೆ ಕ್ಲಿಕ್ ಮಾಡಿ. ಈಗ ನಿಮ್ಮ ಫೋನಿಗೆ ಒಂದು OTP ಬಂದಿರುತ್ತೆ. ಆ ಒಂದು OTPನ ನೀವೆಲ್ಲ ಎಂಟರ್ ಮಾಡಬೇಕಾಗಿರುತ್ತೆ. OTP ಎಂಟರ್ ಮಾಡಿದ ನಂತರ ಲಾಗಿನ್. ಈಗ ನಾವು ಮೊದಲಿಗೆ ಅಂಗಪ್ರದಕ್ಷಿಣಾ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ನಾವು ಅಂಗಪ್ರದಕ್ಷಿಣಾ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರತ್ತೆ. ಅಂಗಪ್ರದಕ್ಷಿಣಾ ಅಂತ ಸೆಲೆಕ್ಟ್ ಮಾಡಿದ ತಕ್ಷಣವೇ ನಮಗೆ ಅಂಗಪ್ರದಕ್ಷಿಣಾ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಾವು ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈಗ ಪ್ರಸ್ತುತ ನಮಗೆ ಮಾರ್ಚ್ ತಿಂಗಳ ಒಂದು ಟಿಕೆಟ್ಸ್ನ ಬೆಳಗ್ಗೆ 10 ಗಂಟೆಗೆ ಕರೆಕ್ಟಾಗಿ ರಿಲೀಸ್ ಮಾಡ್ತಾರೆ. ಈ ಟಿಕೆಟ್ಸ್ ಉಚಿತವಾದ ಟಿಕೆಟ್ಸ್ ಆದ್ದರಿಂದ ರಿಲೀಸ್ ಆದ 2 ನಿಮಿಷದಲ್ಲೇ ಎಲ್ಲ ಖಾಲಿ ಆಗಿಬಿಡುತ್ತೆ. ಸೊ ನೀವು ಫಾಸ್ಟಾಗಿ ಲಾಗಿನ್ ಆಗಿ ನೀವು 9:50 ಅಥವಾ 9:55 ಒಳಗೆ ವೆಬ್ಸೈಟ್ಗೆ ಲಾಗಿನ್ ಆಗಿರಿ. ಒಂದು ಡೇಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂಬರ್ ಆಫ್ ಟಿಕೆಟ್ಸ್ನ ಸೆಲೆಕ್ಟ್ ಮಾಡಿದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗಿರುತ್ತೆ. ಅಲ್ಲಿ ನೀವು ಜನರಲ್ ಡೀಟೇಲ್ಸ್ ಮತ್ತು ಪಿಲಿಗ್ರಿಮ್ ಡೀಟೇಲ್ಸ್ನ ಎಂಟರ್ ಮಾಡಬೇಕು. ಜನರಲ್ ಡೀಟೇಲ್ಸಲ್ಲಿ ನಿಮಗೆ ಇಮೇಲ್ ಅಡ್ರೆಸ್ಸು, ಸಿಟಿ, ಸ್ಟೇಟ್, ಕಂಟ್ರಿ ಮತ್ತು ಪಿನ್ ಕೋಡ್ ಇಷ್ಟು ಡೀಟೇಲ್ಸ್ನ ಎಂಟರ್ ಮಾಡಿ. ಪಿಲಿಗ್ರಿಮ್ ಡೀಟೇಲ್ಸಲ್ಲಿ ನೀವು ನೇಮ್, ಏಜ್, ಜೆಂಡರ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಇಷ್ಟನ್ನು ಪ್ರಾಪರಾಗಿ ಎಂಟರ್ ಮಾಡಿ ಕನ್ಫರ್ಮ್ ಆ್ಯಂಡ್ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಂಗಪ್ರದಕ್ಷಿಣಾ ಟಿಕೆಟ್ಸ್ ಈಸಿಯಾಗಿ ಬುಕ್ ಆಗುತ್ತೆ. ಇದರಲ್ಲಿ ಯಾವುದೇ ರೀತಿಯ ಪೇಮೆಂಟ್ ಮೆಥಡ್ ಇರೋದಿಲ್ಲ ಅಲ್ಲ. ಸೊ ನೀವು ಜಸ್ಟ್ ಡೀಟೇಲ್ಸ್ನ ಪ್ರಾಪರಾಗಿ ಎಂಟರ್ ಮಾಡಿದ್ರೆ ಸಾಕು, ನಿಮ್ಮ ಟಿಕೆಟ್ಸ್ ಬುಕ್ ಆಗುತ್ತೆ. ನೆಕ್ಸ್ಟ್ ಈಗ ನಾವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸಲ್ಲಿ ಶ್ರೀವಾಣಿ ಟ್ರಸ್ಟ್ ಆ್ಯಂಡ್ ಅದರ್ ಡೊನೇಷನ್ಸ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇದು ನಮಗೆ ಹಳೆ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಹಳೆ ವೆಬ್ಸೈಟ್ ಬಂದುಬಿಟ್ಟು ನಮಗೆ tirupatibalaji.ap.gov.in ಆಗಿರುತ್ತೆ. ಈ ವೆಬ್ಸೈಟಲ್ಲಿ ಮೊದಲಿಗೆನೇ ನಾವು ಒಂದು ಅಕೌಂಟ್ ಕ್ರಿಯೇಟ್ ಮಾಡಿಟ್ಕೊಂಡಿರಬೇಕು. ಇನ್ ಕೇಸ್ ನೀವೇನಾದರೂ ಅಕೌಂಟ್ ಕ್ರಿಯೇಟ್ ಮಾಡಿಲ್ಲ ಅಂದರೆ ನಿಮಗೆ ಲಾಗಿನ್ ಡೀಟೇಲ್ಸ್ ಕೆಳಗೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ ನೋಡಿ. ಆ ಸೈನ್ ಅಪ್ ಮೇಲೆ ಕ್ಲಿಕ್
ಮಾಡಿದ್ರೆ ನೀವು ನಿಮ್ಮ ಎಲ್ಲ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ನೀವು ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ಬೋದಾಗಿರತ್ತೆ. ಇಲ್ಲಿ ನಾವು ನಮ್ಮ ಹೆಸರು ಮತ್ತು ಮೊಬೈಲ್ ನಂಬರು, ಜೆಂಡರು, ಅಡ್ರೆಸ್ಸು ಮತ್ತು ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೂಡ ಎಂಟರ್ ಮಾಡಬೇಕಾಗಿರತ್ತೆ. ನೀವು ಏನಿಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಕೊಡ್ತೀರಲ್ಲ ಅದನ್ನೇ ನಾವು ಲಾಗಿನ್ ಆಗಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ನಿಮಗೆ ಕಾಣಿಸ್ತಿದೆ ನೋಡಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್. ಇದನ್ನು ನೀವು ಪ್ರಾಪರಾಗಿ ಎಂಟರ್ ಮಾಡಿ ಅದನ್ನು ನೀವು ನೋಟ್ ಮಾಡಿ ಇಟ್ಕೊಂಡಿರ್ಬೋದು. ಯಾಕಂದರೆ ನೀವು ಈ ವೆಬ್ಸೈಟ್ಗೆ ಲಾಗಿನ್ ಆಗಬೇಕಂದ್ರೆ ಪ್ರತಿ ಟೈಮು ಈ ಡೀಟೇಲ್ಸ್ನ ಯೂಸ್ ಮಾಡಬೇಕು. ಕೆಪಚಾ ಕೋಡ್ ಎಂಟರ್ ಮಾಡಿ ಲಾಗಿನ್ ಆಗ್ಬೋದಾಗಿರುತ್ತೆ. ಅದಾದಮೇಲೆ ನಿಮ್ಮ ಅಕೌಂಟ್ಗೆ ಒಂದು ಆ್ಯಕ್ಟಿವೇಷನ್ ಇಮೇಲ್ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಆಕ್ಟಿವೇಟ್ ಮಾಡಿಕೊಂಡ್ರೆ ನಿಮ್ಮ ಅಕೌಂಟ್ ಆಕ್ಟಿವೇಟ್ ಆಗುತ್ತೆ. ಇದಾದ ನಂತರ ನಾವೀಗ ಇಮೇಲ್ ಅಡ್ರೆಸ್ಸು, ಪಾಸ್ವರ್ಡು, ಕೆಪಚಾ ಕೋಡ್ ಎಂಟರ್ ಮಾಡಿಬಿಟ್ಟು ನಾವೀಗ ಲಾಗಿನ್ ಆಗ್ಬೋದಾಗಿರುತ್ತೆ ವೆಬ್ಸೈಟ್ಗೆ. ಒಂದು ಬಾರಿ ವೆಬ್ಸೈಟ್ಗೆ ಲಾಗಿನ್ ಆದಮೇಲೆ ನಮಗಿಲ್ಲಿ ಸರ್ವಿಸಸ್ಸಲ್ಲಿ ಶ್ರೀವಾಣಿ ಟ್ರಸ್ಟ್ ಡೊನೇಷನ್ಸ್ ಅಂತ ನಿಮ್ಗೊಂದು ಆಪ್ಷನ್ ಕಾಣಿಸ್ತಿದೆ ನೋಡಿ. ನಾವೀಗ ಆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಾವು ಅಮೌಂಟ್ ಡೊನೇಟ್ ಮಾಡಲಿಕ್ಕೆ ನಮ್ಗೆ ಆಪ್ಷನ್ ಇರುತ್ತೆ. ಈಗ ನಾನು ಶ್ರೀವಾಣಿ ಟ್ರಸ್ಟ್ ಡೊನೇಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಮಗೆ ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ ಶ್ರೀವಾಣಿ ಟ್ರಸ್ಟ್ ಅಂತ ಇದೆ. ಈಗ ಕಂಟಿನ್ಯೂ ಟು ಡೊನೇಟ್ ಅಂತ ಕೊಡಬೇಕು. ಇದು ಕ್ಲಿಕ್ ಮಾಡಿದ ತಕ್ಷಣವೇ ನಮಗೆ ಅಮೌಂಟ್ ಡೊನೇಟ್ ಮಾಡಲಿಕ್ಕೆ ಪೇಜ್ ಓಪನ್ ಆಗುತ್ತೆ. ಅದಕ್ಕೂ ಮುಂಚೆ ನಮಗೆ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ ಇರುತ್ತೆ, ಕನ್ಫರ್ಮೇಷನ್ ಬರುತ್ತೆ. ಐ ಹ್ಯಾವ್ ಅಗ್ರೀಡ್ ಆ್ಯಂಡ್ ರೆಡ್ ಟು ದ ಅಬವ್ ಇನ್ಸ್ಟ್ರಕ್ಷನ್ಸ್ ಅಂತ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಗ್ರೀಡ್ ಅಂತ ಕೊಡಿ. ಅದಾದಮೇಲೆ ಇಲ್ಲಿ ನೀವು ಅಮೌಂಟ್ನ ಎಂಟರ್ ಮಾಡಬೇಕು. ನೀವೇನಾದರೂ ಒಬ್ಬರಿಗೆ ಶ್ರೀವಾಣಿ ಟ್ರಸ್ಟ್ನ ಟಿಕೆಟ್ ಬುಕ್ ಮಾಡ್ಕೊತಿದ್ರೆ 10,000 ರೂಪಾಯಿ ಅಂತ ಎಂಟರ್ ಮಾಡಿ. ನೀವು ಇಬ್ಬರಿಗೆ ಬುಕ್ ಮಾಡ್ಬೇಕು ಅಂದ್ಕೊಂಡಿದ್ರೆ 20,000 ಅಂತ ಎಂಟರ್ ಮಾಡಿ. ಅಲ್ಲಿ ಡೊನೇಷನ್ ಟುವರ್ಡ್ಸ್ 50% ಕಾರ್ಪಸ್ ಅಂತ ಇದೆಲ್ಲ ಆ ಚೆಕ್ ಬಾಕ್ಸ್ನ ಕೂಡ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಅದಾದಮೇಲೆ ಐ ಹ್ಯಾವ್ ಡಿಕ್ಲೇರ್ ದಟ್ ಐ ಹ್ಯಾವ್ ಇಂಡಿಯನ್ ಸಿಟಿಸನ್ಶಿಪ್ ಸ್ಟೇಟಸ್ ಅಂತ ಒಂದು ಚೆಕ್ ಬಾಕ್ಸ್ ಇದೆ. ಆ ಚೆಕ್ ಬಾಕ್ಸ್ ಮೇಲೂ ಕ್ಲಿಕ್ ಮಾಡಿಕೊಂಡು ನಾವು ನಂಬರ್ ಆಫ್ ಪಿಲಿಗ್ರಿಮ್ಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಾವು ಇಬ್ಬರಿಗೆ ದರ್ಶನದ ಟಿಕೆಟ್ ಬುಕ್ ಮಾಡ್ತಿದ್ದೀವಲ್ಲ 2 ಅಂತ ಸೆಲೆಕ್ಟ್ ಮಾಡಿಕೊಂಡು ಅದಾದಮೇಲೆ ನಮಗಿಲ್ಲಿ ಇನ್ನೊಂದು ಆಪ್ಷನ್ ಇದೆ. ನಾವು ಇನ್ನೂ ಕೂಡ VIP ಬ್ರೇಕ್ ದರ್ಶನದ ಟಿಕೆಟ್ಸ್ ಇದೆಯಾ ಫೆಬ್ರವರಿ ತಿಂಗಳಿಗೆ ಅಂತ ಕೂಡ ಚೆಕ್ ಮಾಡ್ಕೋಬೋದಾಗಿರುತ್ತೆ. ಟು ಚೆಕ್ ಬಿಗಿನಿಂಗ್ ಬ್ರೇಕ್ ದರ್ಶನ ಅವೈಲಬಿಲಿಟಿ ಕ್ಲಿಕ್ ಹಿಯರ್ ಅಂತ ಆಪ್ಷನ್ ಇದೆ ನೋಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನಗೆ ಫೆಬ್ರವರಿ ತಿಂಗಳವರೆಗೂ ಎಲ್ಲ ಕ್ಲೋಸ್ ಆಗಿಬಿಟ್ಟಿದೆ. ಈಗ ಮಾರ್ಚ್ ತಿಂಗಳಿಗೆ ನಮಗೆ ಬೆಳಗ್ಗೆ 11 ಗಂಟೆಗೆ ರಿಲೀಸ್ ಮಾಡ್ತಾರೆ. ಸೊ ನಾವು ಅಮೌಂಟ್ನ ಡೊನೇಟ್ ಮಾಡಿ ಇಟ್ಕೊಂಡ್ರೆ 11 ಗಂಟೆಗೆ ನಾವು ಟಿಕೆಟ್ಸ್ನ ಬುಕ್ ಮಾಡ್ಬೋದಾಗಿರುತ್ತೆ. ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ನಮಗೆ ಪಿಲಿಗ್ರಿಮ್ ಡೀಟೇಲ್ಸ್ ಎಂಟರ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಇಲ್ಲಿ ನಾವು ನೇಮು, ಏಜು, ಜೆಂಡರ್ ಮತ್ತು ಫೋಟೋ ID ಪ್ರೂಫ್ ಅಂದರೆ ಆಧಾರ್ ನಂಬರ್ನ ನೀಟಾಗಿ ಇಬ್ಬರದು ಕೂಡ ಪ್ರಾಪರಾಗಿ ಎಂಟರ್ ಮಾಡಿ ಕಂಟಿನ್ಯೂ ಕೊಟ್ಟರೆ ನೀವು ಅಮೌಂಟ್ ಡೊನೇಟ್ ಮಾಡಲಿಕ್ಕೆ ಆಪ್ಷನ್ ಇರುತ್ತೆ. ಒಂದು ಬಾರಿ ನೀವು ಅಮೌಂಟ್ ಡೊನೇಟ್ ಮಾಡಿದ ತಕ್ಷಣ ನಮಗೆ ಸರ್ವಿಸಸ್ಸಲ್ಲಿ ಡೋನಾರ್ ಪ್ರಿವಿಲೇಜಸ್ ಅಂತ ಒಂದು ಆಪ್ಷನ್ ಎನೇಬಲ್ ಆಗುತ್ತೆ. ಆ ಪೇಜ್ಗೆ ಹೋದರೆ ನಮಗಿಲ್ಲಿ ನೋಡಿ ನಾವು ಡೊನೇಟ್ ಮಾಡಿರೋ ಅಮೌಂಟ್ ಇಲ್ಲಿ ತೋರಿಸುತ್ತೆ. ಶ್ರೀ ವೆಂಕಟೇಶ್ವರ ಆಲಯ ನಿರ್ಮಾಣಂ ಟ್ರಸ್ಟ್ 20,000 ರೂಪಾಯಿ ನಾವು ಡೊನೇಟ್ ಮಾಡಿದ್ದೀವಿ ಅಂತ. ನೀವು ಕ್ಯಾಲೆಂಡರ್ ಇಯರ್ 2026 ಅಂತ ಸೆಲೆಕ್ಟ್ ಮಾಡಿಕೊಂಡು ನಿಮಗಿಲ್ಲಿ ರಿಡೀಮ್ ದರ್ಶನ್ ಅಂತ ಇರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ನೀವು ದರ್ಶನನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೀವು ದರ್ಶನ ಬುಕ್ ಮಾಡ್ಕೊಳ್ಳೋವಾಗ 500 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಬೇಕು ಒಂದು ಟಿಕೆಟ್ಗೆ. ನೀವು ಇಬ್ಬರಿಗೆ ಬುಕ್ ಮಾಡೋದ್ರಿಂದ 1,000 ರೂಪಾಯಿ ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು ನಿಮ್ಮ ಟಿಕೆಟ್ಸ್ನ ಕನ್ಫರ್ಮ್ ಮಾಡ್ಕೋಬೋದಾಗಿರುತ್ತೆ. ಇನ್ನು ಈ ರೀತಿಯಾಗಿ ನಾವು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ನೆಕ್ಸ್ಟ್ ನಾವೀಗ ಸೀನಿಯರ್ ಸಿಟಿಸನ್ಸ್ ಅಥವಾ ಫಿಸಿಕಲಿ ಡಿಸೇಬಲ್ಡ್ ಕೋಟಾಲಿ ಟಿಕೆಟ್ಸ್ನ ಬುಕ್ ಮಾಡ್ಕೊಳ್ಳಿಕ್ಕೆ ಆನ್ಲೈನ್ ಸರ್ವಿಸಸ್ಸಲ್ಲಿ ನಮಗೆ ಡಿಫ್ರೆಂಟ್ಲಿ ಏಬಲ್ಡ್ ಆರ್ ಸೀನಿಯರ್ ಸಿಟಿಸನ್ ದರ್ಶನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡ್ಕೋತಾ ಇದ್ದೀವಿ. ಈಗ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಸೀನಿಯರ್ ಸಿಟಿಸನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಮಗೆ ಮೊದಲಿಗೆ ಸೇವಾ ಸ್ಲಾಟ್ ಇರುತ್ತೆ. ಇಲ್ಲಿ ನಮಗೆ 3 ಕ್ಯಾಟಗರಿಯಲ್ಲಿ ಟಿಕೆಟ್ಸ್ ರಿಲೀಸ್ ಮಾಡ್ತಾರೆ. ಒಂದು ಸೀನಿಯರ್ ಸಿಟಿಸನ್, ಒಂದು ಮೆಡಿಕಲ್ ಕೇಸಸ್, ಇನ್ನೊಂದು ಡಿಫ್ರೆಂಟ್ಲಿ ಏಬಲ್ಡ್ ಅಂತ. ಈ 3 ಕೋಟಾದಲ್ಲಿ ನೀವು ಯಾವ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೇಕು ಆ ಒಂದು ಕೋಟಾನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನೀಗ ಮೆಡಿಕಲ್ ಕೇಸಸ್ ಅಂತ ಕೊಟ್ಟಿದ್ದೀನಿ. ನಿಮ್ಗೇನಾದರೂ ಈ ರೀತಿಯ ಮೆಡಿಕಲ್ ರೀಸನ್ ಅಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ ಆಗಿರ್ಬೋದು, ಓಪನ್ ಹಾರ್ಟ್ ಸರ್ಜರಿ, ಡಯಾಲಿಸಿಸು, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್, ಬ್ರೈನ್ ಸರ್ಜರಿ, ಈ ರೀತಿಯ ಮೆಡಿಕಲ್ ಕೇಸಸ್ ಇದ್ರೆ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬಹುದು. ಈಗ ಮೆಡಿಕಲ್ ರೀಸನ್ನ ಸೆಲೆಕ್ಟ್ ಮಾಡಿಕೊಂಡು ಅಕಂಪನಿ ವಿತ್ ದ ಸ್ಪೌಸ್ ಎಸ್ ಆರ್ ನೋ, ನೀವು ನಿಮ್ಮ ವೈಫ್ ಅಥವಾ ಹಸ್ಬೆಂಡ್ನ ನಿಮ್ಮ ಜೊತೆ ಕರ್ಕೊಂಡು ಹೋಗ್ಬೋದಂತೆ. ನೀವು ಅಲ್ಲಿ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೋಬೋದಾಗಿರುತ್ತೆ. ಒಂದು ಬಾರಿ ಇದು ಸೆಲೆಕ್ಟ್ ಮಾಡಿದ ತಕ್ಷಣ ನೀವು ಮಾರ್ಚ್ ತಿಂಗಳಲ್ಲಿ ಒಂದು ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ನ ಎಂಟರ್ ಮಾಡಿಬಿಟ್ಟು ಇಲ್ಲಿ ನೀವು ಮೆಡಿಕಲ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡೋದು ಕಂಪಲ್ಸರಿ ಆಗಿರುತ್ತೆ. ನೆಕ್ಸ್ಟ್ ನಾವೀಗ ಸೀನಿಯರ್ ಸಿಟಿಸನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು 65 ವರ್ಷದ ಮೇಲ್ಪಟ್ಟಿನವರು ಈ ಕೋಟಾದಲ್ಲಿ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದು. ಇಲ್ಲೂ ಕೂಡ ಸೇಮ್ ಕಂಪನಿ ವಿತ್ ಸ್ಪೌಸ್ ಎಸ್ ಆರ್ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೇಟ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ನಿಮ್ಮ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರುತ್ತೆ. ಇನ್ನು 3ನೇ ಕೋಟಾ ಬಂದುಬಿಟ್ಟು ನಮಗೆ ಡಿಫ್ರೆಂಟ್ಲಿ ಏಬಲ್ಡ್. ಇಲ್ಲಿ ನೀವು ನಿಮ್ಮ ಡಿಸೆಬಿಲಿಟಿನ ಎಂಟರ್ ಮಾಡಬೇಕು ಮತ್ತು ನಿಮ್ಮ ಡಿಸೆಬಿಲಿಟಿ ಪರ್ಸೆಂಟೇಜು 20%ಗಿಂತ ಜಾಸ್ತಿ ಇದ್ದರೆ ಮಾತ್ರ ನೀವು ಈ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡ್ಕೋಬೋದಾಗಿರುತ್ತೆ. ಈ 3 ಕೋಟಾದಲ್ಲಿ ನೀವು ಯಾವುದೇ ಕೋಟಾದಲ್ಲಿ ಟಿಕೆಟ್ಸ್ ಬುಕ್ ಮಾಡಿಕೊಂಡ್ರೂ ಕೂಡ ಉಚಿತವಾಗಿರುತ್ತೆ.
ಇನ್ನು ಈ ರೀತಿಯಾಗಿ ನೀವು ಅಂಗಪ್ರದಕ್ಷಿಣಾ ಟಿಕೆಟ್ಸ್, ಸೀನಿಯರ್ ಸಿಟಿಸನ್ ಟಿಕೆಟ್ಸ್ ಮತ್ತು ಶ್ರೀವಾಣಿ ಟ್ರಸ್ಟ್ ಟಿಕೆಟ್ಸ್ನ ಬುಕ್ ಮಾಡ್ಕೋಬೋದಾಗಿರತ್ತೆ. ಇನ್ನು ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್. ಇದೇ ರೀತಿಯ ಹೆಚ್ಚಿನ ತಿರುಮಲದ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಾಟ್ಸಪ್ ಗ್ರೂಪ್ ಮತ್ತು ವಾಟ್ಸಪ್ ಚಾನಲ್ನ ಕೂಡ ಜಾಯಿನ್ ಆಗಿ. ನಮಸ್ಕಾರ. ಓಂ ನಮೋ ವೆಂಕಟೇಶಾಯ.